ನಾಯಿ ಬಾಲ ಯಾವತ್ತಾದ್ರೂ ನೆಟ್ಟಗಾಗುತ್ತಾ? ಬಿದ್ದ ಪೆಟ್ಟಿಂದ ಅರಿವಾಗೋಕೆ ಅದು ಮನುಷ್ಯನ ಚರ್ಮನ, ಅದು ಎಮ್ಮೆದ್ದು ಅಂತ ಕೆಲ ಪೊಲೀಸರು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಾಗಿದೆ. ನಮ್ಮ ರಾಜ್ಯದ ಅತಿ ದೊಡ್ಡ ಕಾರಾಗೃಹ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳ ಪರಿಸ್ಥಿತಿ. ದರ್ಶನ್ ರಾಜಾತಿಥ್ಯ ಕೇಸ್ ಬಳಿಕವೂ ಜೈಲಾಧಿಕಾರಿಗಳು ತಮ್ಮನ್ನ ತಿದ್ದುಕೊಂಡಿಲ್ಲ, ಮತ್ತದೇ ಚಾಳಿ ಮುಂದುವರಿಸಿದ್ದು ಮತ್ತೆ ರಾಜ್ಯದ ಮುಂದೆ ಬೆತ್ತಲಾಗಿದ್ದಾರೆ. ದರ್ಶನ್ ರಾಜಾತಿಥ್ಯದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳಿಗೆ ಸಿಗ್ತಿರುವ ಸೌಲಭ್ಯಗಳ ಬಗ್ಗೆ ರಾಜ್ಯದ ಜನರಿಗೆ ಗೊತ್ತಾಗಿತ್ತು. ಇದು ಪೊಲೀಸ್ ಇಲಾಖೆಯನ್ನೇ ಅನುಮಾನದಿಂದ ನೋಡುವಂತೆ ಮಾಡಿತ್ತು. ವಿಷಯ ಜಗಜ್ಜಾಹೀರಾಗ್ತಾ ಇದ್ದಂತೆ ಗೃಹ ಸಚಿವರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೆಲ ಜೈಲಾಧಿಕಾರಿಗಳನ್ನ ಅಮಾನತು ಮಾಡಿ ರೋಷಾವೇಶ ಪ್ರದರ್ಶಿಸಿದ್ರು. ಆದ್ರೆ ಇದು ಕಣ್ಣೊರೆಸಲಷ್ಟೇ ಅನ್ನೋದು ಮತ್ತೊಮ್ಮೆ ಬಯಲಾಗಿದೆ. ಛೀಮಾರಿ ಹಾಕಿಸ್ಕೊಂಡ್ರೂ ನಿಲ್ಲದ ಜೈಲಾಧಿಕಾರಿಗಳ ಕಳ್ಳಾಟ. ಜೈಲ್ನಲ್ಲಿ ಅಂದು ಸಿಗದ ಮೊಬೈಲ್, ಹಣ ಇಂದು ಸಿಕ್ಕಿದ ಹೇಗೆ? ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಬೆಂಗಳೂರಿನ ಆಗ್ನೇಯ ವಿಭಾಗದ ಪೊಲೀಸರು ದಿಢೀರ್ ದಾಳಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ತಂಡದಿಂದ ಈ ದಾಳಿ ಮಾಡಲಾಗಿದೆ. ಈ ವೇಳೆ ಪೊಲೀಸರು ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಆತನ ಸಹಚರರಿಂದ ಹಲವು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈ ಮೂಲಕ ಜೈಲಾಧಿಕಾರಿಗಳ ಬಣ್ಣ ಮತ್ತೆ ಬಯಲಾಗಿದೆ. ಪರಪ್ಪನ ಅಗ್ರಹಾರದ ಮೇಲೆ ಆಗ್ನೇಯ ಪೊಲೀಸರು ನಿನ್ನೆ ದಾಳಿ ಮಾಡಿದ್ದಾರೆ. ಈ ವೇಳೆ ಪತ್ತೆಯಾದ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಸೀಸ್ ಮಾಡಿದ್ದಾರೆ. ನಾಗನ ಜೊತೆ ಆತನ ಸಹಚರರ ಸುಮಾರು 18 ಆಂಡ್ರಾಯ್ಡ್ ಮೊಬೈಲ್ ಫೋನ್ ವಶಪಡಿಸಿಕೊಂಡಿದ್ದಾರೆ. ಮೊಬೈಲ್ ಜೊತೆ 36,000 ರೂಪಾಯಿಯನ್ನ ಕಬ್ಜಾ ಮಾಡಿದ್ದಾರೆ. ಈ ರೌಡಿ ಶೀಟರ್ಗಳು ಜೈಲಿಂದಲೇ ಫೋನ್ ಮಾಡಿ ಧಮಕಿ ಹಾಕ್ತಿದ್ರು ಅನ್ನೋ ಮಾಹಿತಿ ಸಿಕ್ಕಿತ್ತು. ಈ ಬೆನ್ನಲ್ಲೇ ಜೈಲಿನ ಮೇಲೆ ರೇಡ್ ಮಾಡಿ ಮೊಬೈಲ್ ಸೀಸ್ ಮಾಡಿದ್ದಾರೆ. ಇದರ ಜೊತೆಗೆ 3 ಮೊಬೈಲ್ ಚಾರ್ಜರ್, 7 ಕರೆಂಟ್ ಸ್ಟವ್ ವಶಪಡಿಸಿಕೊಂಡಿದ್ದಾರೆ. ಸದ್ಯ ಜೈಲಾಧಿಕಾರಿಗಳ ಮೇಲೆ ಪ್ರಕರಣ ದಾಖಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಪರಪ್ಪನ ಅಗ್ರಹಾರದ ಹೈ ಸೆಕ್ಯೂರಿಟಿ ಬ್ಲಾಕ್ ಹಾಗೂ ಸಿ ಬ್ಲಾಕ್ಗಳ ಮೇಲೆ ಪೊಲೀಸರು ದಾಳಿ ಮಾಡಿ ಈ ಪರಿಶೀಲನೆ ನಡೆಸಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗ ಮತ್ತು ಸಹಚರರು ಇರುವ ಹೈ ಸೆಕ್ಯೂರಿಟಿ ಬ್ಲಾಕ್ ಒಂದರಲ್ಲಿ ಮೊಬೈಲ್ಗಳು ಸೀಸ್ ಆಗಿವೆ. ಒಟ್ಟಾರೆ ಈ ಮೂಲಕ ರಾಜ್ಯದ ಜನರಿಂದ ಅದೆಷ್ಟೇ ಛೀ ಥೂ ಅನ್ನಿಸ್ಕೊಂಡ್ರು ಪರಪ್ಪನ ಅಗ್ರಹಾರದ ಕೆಲ ಅಧಿಕಾರಿಗಳು, ಸಿಬ್ಬಂದಿಗಳು ಬದಲಾಗ್ತಿಲ್ಲ. ಪುಡಿಗಾಸ್ಗಾಗಿ ರೌಡಿ ಶೀಟರ್ಗಳಿಗೆ ರಾಜಾತಿಥ್ಯ ಕೊಡೋದನ್ನ ಮುಂದುವರೆಸಿದ್ದಾರೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.